ರೈತ ಬಂಧುಗಳೇ, ನಿಮಗೊಂದು ಶುಭ ಸುದ್ದಿ. ಏನಪ್ಪ ಅಂದರೆ, ಫ್ಲೋರೋಜಾ ಕಂಪ್ನಿ ನಮಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ತಾಯಿ ಹೈಬ್ರಿಡ್ ಎನ್ನುವ ತಳಿಯನ್ನು ಪ್ರತಿಯೊಬ್ಬ ರೈತನೂ ಹಾಕಬಹುದು. ತಾಯಿ ಹೈಬ್ರಿಡ್ ಅನ್ನೋ ತಳಿಯಲ್ಲಿ ಇಲ್ಲಿ ಗಿಡ ಬಂದಿದೆ ಆಲ್ರೆಡಿ. 1 2 3, ಇಲ್ಲೊಂದು ಕಟ್ ಮಾಡಿದ್ದಾರೆ 4, ಇಲ್ಲೊಂದು ಮಗಳು ಬಂದೈತೆ 5, ಇಲ್ಲೊಂದು ಕಟ್ ಮಾಡಿದ್ದಾರೆ 6, ಇದೊಂದಿದೆ 7, 8, 9, 10, 11 ಕಾಯಿ ಅವರಿಗೆ ಕಾಯಿ ಬಿಟ್ಟಿದೆ. ನಾವು ಇದನ್ನು ಕಟ್ ಮಾಡೋದು ಯಾವಾಗಪ್ಪ ಅಂದರೆ 2 kg ಮೇಗಿರೋದು ಕಟ್ ಮಾಡ್ತೀವಿ. 2 kg ಮೇಲೆ 8, 9, 10 kgವರೆಗೂ ಹೋಗುತ್ತೆ. ಅದ್ರ ಮಧ್ಯದಲ್ಲಿ ನಮಗೆ ಒಂದು ಗಿಡಕ್ಕೆ ನಮಗೆ 7 kg ಬಂದರೆ ಸಾಕು. ಒಂದು ಗಿಡದಿಂದ 7 ಕಾಯಿ ಅಂದರೆ ಇಂಟು 5 kg ಅವರೇಜ್ ಇಟ್ಕೊಳ್ಳಿ. 5 kg ಅಂದರೆ 35 kg ಆಗುತ್ತೆ. 35 kgಯಿಂದ ಒಂದು ಗಿಡಕ್ಕೆ ಬರುವಂಥ ದುಡ್ಡು 1050 ರೂಪಾಯಿ ಆಗುತ್ತೆ. ನಿಮಗೆ ತುಂಬ ಆದಾಯ ಇದೆ ರೈತರಿಗೆ. ಬೇರೆ ಯಾವುದರಲ್ಲೂ ಇಷ್ಟು ಆದಾಯ ಬರೋಂಥ ಚಾನ್ಸಸ್ ಇಲ್ಲ. ಒಂದು ಗಿಡದಿಂದ 1050 ರೂಪಾಯಿ ಅಂದರೆ ನಿಮಗೆ ವರ್ಷಕ್ಕೆ 3 ಬೆಳೆ ಸಿಗುತ್ತೆ. ಟೋಟಲ್ 9 ಲಕ್ಷದವರೆಗೆ ಆದಾಯ ಬರುತ್ತೆ. ಒಳ್ಳೆಯ ಆದಾಯ. ಮತ್ತು ಈ ಥರ ಬೆನಿಫಿಟ್ಸು ನೋಡಿ, ಈ ಥರ ಬೆನಿಫಿಟ್ಸ್ ಅಂದರೆ ಈ ಕಾಯಿನ ನಾವೇ ತಗೊಳ್ತೀವಿ. ಫ್ಲೋರೋಜಾ ಕಂಪ್ನಿ ನಮಗೆ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿ ನೇಮಿಸ್ಕೊಂಡು ಇದ್ದಾರೆ, ಆ ಏರಿಯಾಕ್ಕೆ ಅವರು ಇರಲಿ ಅಂತ. ಆ ಏರಿಯಾದಲ್ಲಿ ನಾನು ಬಂದಿರೋಂಥ ಏನೇ 100 ಕಿಲೋಮೀಟರ್ ಸರೌಂಡಿಂಗಲ್ಲಿ ನಾನು ಈ ಒಂದು ರೈತರಿಗೆ ಸಲಹೆ ಕೊಡ್ತೀನಿ, ಮಾಹಿತಿ ಕೊಡ್ತೀನಿ. ನನ್ನ ನಂಬರ್ ಬೇಕಂದರೆ ತಗೊಳ್ಳಿ. 8904633021ಕ್ಕೆ ಕರೆ ಮಾಡಿರಿ. ಯಾಕಪ್ಪ ಇದನ್ನು ಬೈಬ್ಯಾಕ್ ಎದಕ್ಕೆ ತೊಗೊಳ್ತೀರಿ ಅಂತ ಕೇಳ್ಬೋದು ನೀವು. ಇದರಿಂದ ನಮಗೆ BP ಶುಗರ್ ಎಷ್ಟು ಮನೆಗಿಲ್ಲ ಇವತ್ತು ಅವ್ರಿಗೆ ಪೌಡ್ರ್ ಆಗಿ ಹೋಗುತ್ತೆ. ಇದರ ಕಾಯಿನಲ್ಲಿ ಬರೋಂಥ ತೊಳೆನ ಪೌಡ್ರಿಗೆ ಹೋಗುತ್ತೆ. ಬೀಜ ಕಾಫಿ ಪೌಡ್ರಿಗೆ ಹೋಗುತ್ತೆ. ಅದರ ತೊಳೆ ಸೈಡಲ್ಲಿರೋದು ಚಿಪ್ಸಿಗೆ ಹೋಗುತ್ತೆ, ಮೈದಾಕ್ಕೆ ಹೋಗುತ್ತೆ. ದಿನ ಊಟದಲ್ಲಿ ಹಾಕ್ಕೊಂಡು ಬಳಸ್ಕೋಬೋದು ನಾವು. ಹಾಗಾಗಿ ಇದರಲ್ಲಿ ತುಂಬ ಬೈ ಪ್ರಾಡಕ್ಟ್ಗಳು ಆಗ್ತದೆ. ಆ ಉದ್ದೇಶ ಇಟ್ಕೊಂಡು ನಾವು ಈ ತಾಯಿ ಹೈಬ್ರಿಡ್ ತಳಿಯನ್ನು ಹೊಲಕ್ಕೆ ಹಾಕ್ಕೊಂಡ್ರೆ ವರ್ಷಕ್ಕೆ 8 ರಿಂದ 9 ಲಕ್ಷ ಆದಾಯ ಬರುತ್ತೆ. ಒಂದು ಪ್ರತಿ ವರ್ಷಕ್ಕೆ 10% ಜಾಸ್ತಿ ಆಗ್ತಾ ಹೋಗುತ್ತೆ. 30 ವರ್ಷ ಅಗ್ರಿಮೆಂಟ್ ಇರುತ್ತೆ. 30 ವರ್ಷದಲ್ಲಿ 5 ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಇರುತ್ತೆ ನಿಮಗೆ. ಇದು ನಾವೇ ತಗೊಳ್ತೀವಿ. ಕಾಯಿ ನಮ್ಮದೇ ಕಂಪ್ನಿ ಲೇಬರಿಂದನೇ ಕೊಯ್ಸ್ತೀವಿ. ನಿಮಗೆ ರೈತರಿಗೆ ಯಾವುದು ತೊಂದರೆ ಇಲ್ಲ. ಲೇಬರ್ ಖರ್ಚಿಲ್ಲ, ಔಷಧ ಗೊಬ್ಬರ ಹಾಕಂಗಿಲ್ಲ, ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ವಂಗೆ ಹಿಂಡಿ, ಬೇವಿನ ಹಿಂಡಿ, ಕಾಂಪೋಸ್ಟ್ ಗೊಬ್ಬರ ಈ ಥರ ಹಾಕಿ ಬೆಳಿಬೋದು ನಾವು. ಇದಕ್ಕೆ ಯಾವುದೇ ಮೆಡಿಸಿನ್ ಅವಶ್ಯಕತೆ ಇಲ್ಲ. ನೋಡಿ, ಸುತ್ತ ಮೇಲ್ಗಡೆಯಿಂದ ಕೆಳಗಡೆ ನೋಡಿ, ಇದಕ್ಕೆ ರೋಗ ಇಲ್ಲ. ರೋಗ ಇಲ್ಲದ ತಳಿ ಅಂದರೆ ಹಲಸು ಮಾತ್ರ ಬಿಟ್ಟರೆ ಯಾವುದಿಲ್ಲ. ಹಲಸು ತಿನ್ನಂತ ಹೇಳಿದ್ದಾರೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ರೈತನು 1 ಎಕರೆಗೆ 300 ಗಿಡ ಹೋಗುತ್ತೆ. ಗಿಡದಿಂದ ಗಿಡಕ್ಕೆ 10 ಅಡಿ, ಸಾಲಿಂದ ಸಾಲಿಗೆ 15 ಅಡಿ ಅಂತೆ. ಈ ಪ್ರಕಾರ ನೀವು ಒಂದು ಅಡಿ ಗುಂಡಿ ತೆಗೆದುಬಿಟ್ಟು ನಾಟಿ ಮಾಡ್ಕೊಂಡ್ರೆ ಸಾಕು. ಖರ್ಚೇನು ಹೆಚ್ಚಿಗೆ ಬರಲ್ಲ ನಿಮಗೆ. ಆದಷ್ಟು ತುಂಬ ಕಮ್ಮಿ ಅಂದರೆ 1 ಲಕ್ಷ ಎಕರೆಗೆ ಖರ್ಚಾಗ್ಬೋದು ನಿಮಗೆ. ಆ 1 ಲಕ್ಷದಿಂದ ನಿಮಗೆ 3 ವರ್ಷ ರೈತ ತಾಳ್ಮೆ ಇದ್ದರೆ 9 ಲಕ್ಷ ಆದಾಯ ಸಿಗುತ್ತೆ. ನೀವು ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಯಾರಾದರೂ ರೈತರು ಹಾಕ್ಕೊಳ್ಳಿ, 1 ಎಕರೆ ಹಾಕ್ಕೊಳ್ಳಿ ಸಾಕು. ನಾನು 10 ಎಕರೆ ಹಾಕಂತ ಹೇಳಲ್ಲ. ನಮ್ಮ ಕಂಪ್ನಿ ಕೊಡಲ್ಲ, ಅಗ್ರಿಮೆಂಟ್ ಇರುತ್ತೆ. ನಿಮ್ಮ ಸೈಟು, ನಿಮ್ಮ ಹೊಲ ನೋಡಿಬಿಟ್ಟು ಅಲ್ಲಿ ಬರುತ್ತೆ ಇಲ್ಲ ಅಂತ ಹೇಳಿದೆ, ಅಲ್ಲಿ ನೋಡಿಬಿಟ್ಟು ನಾವು ನೋಡಿ ಹೇಳ್ತೀವಿ. ಅದು ಬಂದರೆ ಕೊಡ್ತೀವಿ, ಇಲ್ಲಾಂದರೆ ಕೊಡಲ್ಲ. ಅದನ್ನು ನೀವು ಕಾಯಿ ನಮಗೆ ಕೊಡಬೇಕು. ಕಾಯಿ ನಮಗೆ ಕೊಟ್ಟರೆ ಅಗ್ರಿಮೆಂಟ್ ಇರುತ್ತೆ. ಆ ಪ್ರಕಾರವಾಗಿ ನಾವು ನಿಮಗೆ ಗಿಡ ಕೊಡ್ತೀವಿ. ಕಾಯಿ ನಮಗೆ ಕೊಡ್ತೀವಿ ಅಂದರೆ ಗಿಡ ಕೊಡ್ತೀವಿ, ಇಲ್ಲಾಂದರೆ ಗಿಡನೂ ಕೊಡಲ್ಲ. ಯೋಚನೆ ಮಾಡಿ ರೈತರೆ. ಇನ್ನೊಮ್ಮೆ ತಗೊಳ್ಳಿ ನನ್ನ ನಂಬರು 8904633021ಕ್ಕೆ ಕರೆ ಮಾಡಿ. ನನ್ನ ಹೆಸರು ಕೇವರಪ್ಪ. ನಮ್ಮೂರು ಗೊಲ್ಲಿಂಗನಹಳ್ಳಿ, ಸಂಡೂರು ತಾಲೂಕು, ಬಳ್ಳಾರಿ ಡಿಸ್ಟಿಕ್ಕು. ಯಾವಾಗಾದರೂ ಕಾಲ್ ಮಾಡಿ, ಯಾವ ಟೈಮ್ನಾಗಾದರೂ ತಿಳ್ಕೊಳ್ಳಿ. ನಾನು ಹೇಳಕ್ಕೆ ರೆಡಿ ಇದ್ದೀನಿ. ಫ್ಲೋರೋಜಾ ಕಂಪ್ನಿ ನಿಮಗೆ ಕೊಡೋಕೆ ರೆಡಿ ಇದೆ. ಸಸಿಗಳನ್ನು ನಾಟಿ ಮಾಡ್ಕೊಳ್ಳಿ. ತುಂಬ ಖುಷಿಯಾಗಿ ಎಂಜಾಯ್ ಮಾಡಿ ರೈತರೆ. ಇದಂಥ ಅವಕಾಶ ಮತ್ತೆ ಸಿಗಲ್ಲ. ಥ್ಯಾಂಕ್ ಯು. ನೋಡಿ ರೈತರೆ, ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ. 15 ತಿಂಗಳ ಗಿಡಗಳು ಇವಷ್ಟೇ ಬಿಟ್ಟರೆ ಏನಿಲ್ಲ. ಇದು ಗುಡ್ಡದಲ್ಲಿದೆ. ಗುಡ್ಡದಲ್ಲಿ ಬಂದಿರೋಂಥ ಗಿಡಗಳನ್ನು ನಾವಿಷ್ಟು ಚೆನ್ನಾಗಿದ್ದಾವೆ ಅಂದರೆ ಯೋಚನೆ ಮಾಡಿ. ಏನು ಪ್ರಾಬ್ಲಮೇ ಇಲ್ಲ. ಎಲ್ಲ ರೈತರು ಹಾಕೋಬೋದು. ಖುಷಿಯಿಂದ ಹಾಕ್ಕೊಳ್ಳಿ. ನಿಮಗೆ ಖುಷಿಯಿಂದ ದುಡ್ಡು ಬರುತ್ತೆ ಖಂಡಿತ. ಥ್ಯಾಂಕ್ ಯು.